ನಾವು ಮದುವೆ ಆಗಿಂದ ಮಾಡ್ತಾ ಇರೋದು. ಅಂದರೆ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಒಂದು ಚಿಕ್ಕ ಮೊರ ಕಟ್ಟಿಸ್ತಾ ಇದ್ರು. ಬಟ್ ಮದುವೆ ಆದಮೇಲೆ ಫಸ್ಟ್ ವರ್ಷದಲ್ಲಿ 5 ಮೊರ ಕಟ್ಟಿಸಿದ್ರು. ಮೊರದ ಬಾಗಿನೇ ಶ್ರೇಷ್ಠ ಸರ್, ಅದನ್ನೇ ಕಟ್ಟಬೇಕು. ಅದರಿಂದ ಇವ್ರುಗಳಿಗೂ ಹೆಲ್ಪ್ ಆಗುತ್ತೆ. ಪ್ಲಾಸ್ಟಿಕ್ಗಿಂತ ಮೊರದ ಬಾಗಿನೇ ಶ್ರೇಷ್ಠ, ಅದರಲ್ಲೇ ಕಟ್ಟಬೇಕು. ಏಕೆಂದರೆ ಮರದಿಂದ ಬಿದ್ರಿಂದ ಮಾಡಿರ್ತಾರೆ. ಇದರಿಂದ ಇವ್ರುಗಳಿಗೂ ಹೆಲ್ಪ್ ಆಗುತ್ತೆ ಸರ್. ಇದು ನಮ್ಮ ತಂದೆ ಪೂರ್ವಜರ ಕಾಲದಿಂದನೂ ಉಪಯೋಗಿಸ್ತಾ ಇದ್ವಿ. ನಮ್ಮ ತಾತ ಮುತ್ತಾತ ಅವರ ಕಾಲದಿಂದನೂ ಈಗ ನಡ್ಕೊಂಡ್ಬಂದಿದೆ. ಇದು ಹೆಣ್ಮಕ್ಳಿಗೋಸ್ಕರ ಗೌರಿ ಪೂಜೆ ಮಾಡೋದಕ್ಕೆ, ಅವರ ಗೌರಿ ಬಾಗಿನ ಕಟ್ಟೋದಕ್ಕೆ ಇದನ್ನ ತಗೊಂಡು ಇದನ್ನ ಮನೇಲಿ ಒಬ್ಬೊಬ್ಬರು 2 ಜೊತೆ ಕಟ್ತಾರೆ. ಒಬ್ಬರು ಒಂದು ದಾನವಾಗಿ ಕೊಡ್ತಾರೆ, ಇನ್ನೊಂದು ಅವ್ರ ಮನೇಲಿ ದೇವರ ಹೆಸರು ಹೇಳಿ ಪೂಜೆ ಮಾಡಿ ಇನ್ನೊಂದು ಹಾಗೆ ಇಟ್ಟು ಅದನ್ನು ಮುಂದುವರಿಸ್ಕೊಂಬರ್ತಾರೆ. ಸಂಸ್ಕೃತಿಯಾಗಿ ಗೌರಿ ಹಬ್ಬದ ಮರ ಮಾಡ್ತಾಯಿದ್ದೀವಿ. 30-40 ವರ್ಷದಿಂದ ಮಾಡ್ತಾಯಿದ್ದೀವಿ. 30 ವರ್ಷದಿಂದ ಮಾಡ್ತಾಯಿದ್ದೀವಿ. ಪ್ಲಾಸ್ಟಿಕ್ ಎಲ್ಲ ಉಪಯೋಗಿಸ್ಬೇಡಿ, ಇದನ್ನೇ ಬಿದಿರು ಮರನೇ ಉಪಯೋಗಿಸಿ. ಇವು ಆರೋಗ್ಯಕ್ಕೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಇದನ್ನೇ ಉಪಯೋಗಿಸಿ. ಉಪಯೋಗ ಅಂತಂದರೆ ಮನೆಗೆ ಉಪಯೋಗ ಆಗೋದು. ಅದರಿಂದ ಬರೀ ಪ್ಲಾಸ್ಟಿಕ್ ಉಪಯೋಗಿಸ್ತಾ ಇದ್ದಾರೆ. ಪ್ಲಾಸ್ಟಿಕ್ ಯಾರು ಉಪಯೋಗಿಸ್ಬಾರ್ದು. ಗೌರಿ ಗಣೇಶ ಹಬ್ಬಕ್ಕೆ ಬಾಗಿಣವಾಗಿ ಬಿದಿರು ಹಚ್ಚ ಮೊರನೇ ಉಪಯೋಗಿಸ್ಬೋದು. ಅದನ್ನು ಬಾಗಿಣನೂ ಕೊಡ್ಬೋದು, ಮನೆಗೆ ಯೂಸು ಮಾಡ್ಬೋದು. ಪ್ಲಾಸ್ಟಿಕ್ ಬಂದ್ಬಿಟ್ಟು ನಮ್ಮಂಥವ್ರಿಗೆ ತುಂಬಾ ತೊಂದರೆ ಆಗ್ತದೆ. ನಮ್ಮ ಬಿದಿರು ಕಾಡಿಂದ ತರೋದು. ಇಲ್ಲಿ ಪ್ಲಾಸ್ಟಿಕ್ ಬಂದ್ಬಿಟ್ಟು ನಮ್ಮಂಥವ್ರಿಗಂತೂ ತುಂಬಾ ಇದಾಗ್ತೈತೆ. ಯಾರೂ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ. ಗೌರಿ ಗಣೇಶ ಹಬ್ಬಕ್ಕೆ ಬಿದಿರು ಮೊರನೇ ಉಪಯೋಗಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೀನಿ.